ನಾನಂದರೆ ತುಂಬ ಜನ ಹೇಳಿದ್ದು ಕೇಳಿದ್ದೇನೆ. ನಾವು ಹಿಂದೆ ಇನ್ನೇನೇನೋ ತಿಂತಾ ಇದ್ವು, ಆದರೆ ಆಮೇಲೆ ಅನ್ನ ಬೆಳಿಲಿಕ್ಕೆ ಶುರು ಮಾಡಿದ್ವಿ, ಅಕ್ಕಿ ಬೆಳಿಲಿಕ್ಕೆ ಶುರು ಮಾಡಿದ್ವಿ, ಅದರಿಂದಾಗಿ ಸಮಸ್ಯೆ ಶುರುವಾಯಿತು ಅಂತ. ಹಾಗೆ ಖಂಡಿತ ಅಲ್ವೇ ಅಲ್ಲ. ಸಮಸ್ಯೆ ಯಾಕಾಯಿತು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಅಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಅರ್ಧಕ್ಕಿಂತ ಹೆಚ್ಚು ಅಕ್ಕಿಯನ್ನೇ ಊಟ ಮಾಡ್ತೇವೆ, ಅದರ ಅಕ್ಕಿಯನ್ನೇ ಬೈತೇವೆ. ಜೊತೆಗೆ ಅಕ್ಕಿಯ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ನಮಗೆ ನಾವೇ ರೋಗವನ್ನು ತಂದುಕೊಳ್ತೇವೆ. ನನಗೆ ತುಂಬ ಯೋಚನೆ ಆಗ್ತಿತ್ತು. ಏನಂದರೆ ಈಗ ನನ್ನ ಹತ್ರ 70-80 ವಯಸ್ಸಿನ ಪೇಷಂಟ್ಸ್ ಬಂದರೆ ಅವರು ಮಂಡಿ ಚೆನ್ನಾಗಿದೆ, ಮಂಡಿ ನೋವು ವಿಶೇಷವಾಗಿಲ್ಲ, ಅಥವಾ ಮೂಳೆ ತುಂಬ ಚೆನ್ನಾಗಿದೆ, ಬಹುತೇಕವಾಗಿದ್ದಾರೆ. ಆದರೆ ಈಗ 40-50 ಒಳಗಡೆನೆ ಎಲ್ಲರಿಗೂ ಮೂಳೆ ಸವಕಳಿ, ಎಲ್ಲರಿಗೂ ಈ ಮಂಡಿ ನೋವು ಇದೆಲ್ಲ ಶುರುವಾಗ್ಬಿಡ್ತಾ ಇದೆಯಲ್ಲ. ಯಾಕೆ ಅಂತ ಯೋಚನೆ ಮಾಡಿದರೆ ಹಲವಾರು ಕಾರಣಗಳಿರ್ಬೋದು. ಆದರೆ ಅದರಲ್ಲಿ ಮುಖ್ಯವಾದ ಕಾರಣಗಳಲ್ಲಿ ಒಂದು, ನಾವು ಅಕ್ಕಿಯನ್ನು ತಪ್ಪಾಗಿ ಬಳಕೆ ಮಾಡ್ತಿದ್ದೇವೆ ಅಷ್ಟೇ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ಅಕ್ಕಿಯನ್ನು ಬಳಕೆ ಮಾಡಿದರೆ ಖಂಡಿತ ನಮಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗಲಿಕ್ಕೆ ಸಾಧ್ಯ. ನಮಸ್ಕಾರ. ಅಕ್ಕಿಯ ಗುಣಗಳ ಬಗ್ಗೆ ತಿಳಿದುಕೊಂಡ್ರೆ ಅನ್ನವನ್ನೇ ಊಟ ಮಾಡಬೇಕು ಅನಿಸುತ್ತೆ. ಜೊತೆಗೆ ಇಂದು ನಾನು ಹೇಳಲಿಕ್ಕಿರುವಂಥ ಅಕ್ಕಿಯನ್ನು ನಾನು ಹೇಳಿದ ರೀತಿಯಲ್ಲಿ ಬಳಕೆ ಮಾಡಿದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಡಯಾಬಿಟೀಸ್ಗೆ, ಬೊಜ್ಜಿಗೆ ಅಕ್ಕಿಯೇ ಕಾರಣ ಅಂತ ಅದನ್ನು ಬೈತಾ ಅದನ್ನು ಊಟ ಮಾಡ್ತಾ ಇದ್ದೇವೆ. ಆದರೆ ಇನ್ನು ಮುಂದೆ ಯಾರಾದರೂ ಹೊಟ್ಟೆಗೆ ಏನು ತಿಂತೀರಿ ಅಂತ ನಮ್ಮ ಹತ್ರ ಕೇಳಿದರೆ ನಾವು ಅನ್ನವನ್ನೇ ಉಣ್ತೇವೆ ಅಂತ ಎದೆ ತಟ್ಕೊಂಡು ಹೇಳ್ಬೋದು. ಯಾಕೆಂದರೆ ಇವತ್ತು ನಾನು ಅಕ್ಕಿಯ ಗುಣಗಳು, ಅದರ ಪ್ರಯೋಜನಗಳು, ಅದರಿಂದ ಆಗುವಂಥ ಸಮಸ್ಯೆಗಳು, ಅದಕ್ಕೇನು ಪರಿಹಾರ ಮಾಡಿಕೊಳ್ಬೇಕು, ಪಾಲಿಶ್ಡ್ ರೈಸ್, ಅನ್ಪಾಲಿಶ್ಡ್ ರೈಸ್, ಕೆಂಪಕ್ಕಿ, ಬ್ರೌನ್ ರೈಸ್, ಈ ರೀತಿ ಎಲ್ಲ ರೀತಿಯ ಅಕ್ಕಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಅಕ್ಕಿಯ ಗುಣಗಳ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ಅಂತ ನೋಡೋಣ. ಸ್ನಿಗ್ಧ ತ್ರಿದೋಷಜಿತ್ ಅಂತ ಹೇಳ್ತಾರೆ. ಅಂದರೆ ಇದು ಸ್ನಿಗ್ಧತೆಯನ್ನು ಕೊಡುತ್ತೆ, ಹಾಗಾಗಿ ಎಲ್ಲ ಧಾತುಗಳಿಗೂ ಅನುಕೂಲ ಮಾಡಿಕೊಡುತ್ತೆ ಅಂತ. ಅದರಲ್ಲೂ ವಿಶೇಷವಾಗಿ ರಸ, ಮಾಂಸ, ಮೇದ, ಮಜ್ಜ, ಶುಕ್ರ ಇಂಥ ಧಾತುಗಳಿಗೆ ಸ್ನಿಗ್ಧತೆ ತುಂಬ ಚೆನ್ನಾಗಿರಬೇಕು. ಹಾಗಾಗಿ ಇದು ತುಂಬ ಹೆಲ್ಪ್ಫುಲ್ ಅಂತ. ಮತ್ತು ತ್ರಿದೋಷಜಿತ್, ವಾತ, ಪಿತ್ತ, ಕಫ ಮೂರೂ ದೋಷಗಳಿಗೂ ಇದು ಅನುಕೂಲಕರ. ನೀವು ಯಾರು ಹೇಳಿದ್ದು ಕೇಳಿರ್ಲಿಕ್ಕಿಲ್ಲ, ನಾನು ಅನ್ನ ಊಟ ಮಾಡ್ತೇನೆ ಹಾಗಾಗಿ ವಾತ ಹೆಚ್ಚಾಗಿತ್ತು, ಪಿತ್ತ ಹೆಚ್ಚಾಯಿತು, ಕಫ ಹೆಚ್ಚಾಯಿತು, ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಆಡು ಭಾಷೆಯಲ್ಲಿ ಜನರು ಅರ್ಥ ಮಾಡ್ಕೊಳ್ಳುವಂಥ ವಾತ, ಪಿತ್ತ, ಕಫ ಒಂದೇ ಅಲ್ಲ, ನಾವು ಆಯುರ್ವೇದದ ವೈದ್ಯರು ಹೇಳುವಂಥ ವಾತ, ಪಿತ್ತ, ಕಫದಲ್ಲಿಯೂ ಕೂಡ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಗ್ರಾಹಿ ಅಂತ ಹೇಳ್ತಾರೆ, ಅಂದರೆ ಕರುಳಿನ ಕೆಲಸ ಸರಿಯಾಗಿ ಆಗೋ ಥರ ನೋಡ್ಕೊಳ್ಳುತ್ತೆ. ಹಾಗಾಗಿ ಅನ್ನ ಊಟ ಮಾಡಿ ಆಮಶಂಕೆ ಹೆಚ್ಚಾಯಿತು, IBS ಬಂತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಲ್ಯ, ನಮಗೆ ಬಲವನ್ನು ಕೊಡುತ್ತೆ. ಪಥ್ಯಂ ಸದಾ ಪ್ರಾಣಿನಾಮ್ ಅಂತ ಹೇಳ್ತಾರೆ, ಅಂದರೆ ಯಾವಾಗಲೂ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ ಪಥ್ಯ ಅಂದರೆ ಸೇವನೆಗೆ ಯೋಗ್ಯವಾಗಿರುವಂಥದ್ದು, ನಿತ್ಯವೂ ನಾವು ಇದನ್ನು ಸೇವನೆ ಮಾಡಬಹುದು ಅಂತ. ಸಕಲ ಜಠರ ಕ್ಷೋಭಹರಣ ಅಂತ ಹೇಳ್ತಾರೆ, ಅಂದರೆ ಎಲ್ಲರ ಹೊಟ್ಟೆಯನ್ನು ತುಂಬುತ್ತೆ ಇದು ಅಂತ ಅರ್ಥ. ಹೊಟ್ಟೆಯಲ್ಲಿ ಇರುವಂತಹ ಏನು ಕ್ಷೋಭ ಇದೆಯಲ್ಲ ಅಥವಾ ಆ ವೇದನೆ ಇದೆಯಲ್ಲ ಅದನ್ನು ಹರಣ ಮಾಡುತ್ತೆ. ಅಂದರೆ ಒಂದು ಹೊಟ್ಟೆ ತುಂಬತ್ತೆ ಅಂತ, ಇನ್ನೊಂದು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತ. ಅಂದರೆ ಇದರ ಅರ್ಥ ನಾವು ಹಿಂದಿನ ಕಾಲದಿಂದಲೂ ತಲತಲಾಂತರದಿಂದಲೂ ಅಂದರೆ 4-5 ವರ್ಷಗಳ ಹಿಂದಿನಿಂದಲೂ ನಾವು ಅನ್ನವನ್ನೇ ಪ್ರಧಾನ ಆಹಾರವಾಗಿ ಸೇವನೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ನಾನಂದರೆ ತುಂಬ ಜನ ಹೇಳಿದ್ದು ಕೇಳಿದ್ದೇನೆ. ನಾವು ಹಿಂದೆ ಇನ್ನೇನೇನೋ ತಿಂತಾ ಇದ್ವು, ಆದರೆ ಆಮೇಲೆ ಅನ್ನ ಬೆಳಿಲಿಕ್ಕೆ ಶುರು ಮಾಡಿದ್ವಿ, ಅಕ್ಕಿ ಬೆಳಿಲಿಕ್ಕೆ ಶುರು ಮಾಡಿದ್ವಿ, ಅದರಿಂದಾಗಿ ಸಮಸ್ಯೆ ಶುರುವಾಯಿತು ಅಂತ. ಹಾಗೆ ಖಂಡಿತ ಅಲ್ವೇ ಅಲ್ಲ. ಸಮಸ್ಯೆ ಯಾಕಾಯಿತು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಶಿಶೂನಾಂ ವೃದ್ಧಾನಾಂ ನೃಪತಿ ಸುಕುಮಾರ ಸ್ತ್ರೀನಾಂ ಸೇವ್ಯೋ ಅಂತ ಹೇಳ್ತಾರೆ. ಅಂದರೆ ಶಿಶುಗಳಿಗೆ, ವೃದ್ಧರಿಗೆ, ರಾಜರಿಗೆ ಮತ್ತು ಸುಕುಮಾರರು ಅಂದರೆ ಒಂಥರ ಚಿಕ್ಕದಕ್ಕೂ ಅದು ತಿಂದರೆ ಆಗಲ್ಲ, ಇದು ತಿಂದರೆ ಆಗಲ್ಲ ಅನ್ನುವಂಥವ್ರು ಇರ್ತಾರಲ್ಲ, ಅಂಥವರಿಗೆ, ಅಂದರೆ ತುಂಬ ಕೋಮಲರಾಗಿರುವಂಥವ್ರು ಅಂಥವರಿಗೆ, ಮತ್ತು ಸ್ತ್ರೀಯರಿಗೆ ಕೂಡ ತುಂಬ ಸೇವನೆಗೆ ಯೋಗ್ಯವಾಗಿರುವಂಥದ್ದು ಅಂತ. ಬಹುತೇಕ ನಾವೆಲ್ಲ ಸುಕುಮಾರರೇ. ಈಗ ಹಿಂದಿನ ಕಾಲದ ಹಾಗೆ ಇಡೀ ದಿನ ಮೈ ಮರೆದು ದುಡಿದು ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಬದುಕಿಬಿಡ್ತೇನೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಮ್ಮ ದೇಹ ಎಲ್ಲ ಸುಕುಮಾರ ಆಗಿಬಿಟ್ಟಿದೆ. ಯಾರು ಸುಕುಮಾರರಲ್ವೋ, ಅಂದರೆ ಆರಾಮಾಗಿ ಇಡೀ ದಿನ ಕುಳಿತುಕೊಂಡು ಕೆಲಸ ಮಾಡೋದು ಅಥವಾ ನಾವು ನಮ್ಮ ಆರೈಕೆಯನ್ನು, ಸುಖವನ್ನು ನಾವು ಗಮನಿಸೋದಿಲ್ವೋ ಅಂಥವರಿಗೆ ನಾವು ಸುಕುಮಾರರಲ್ಲ ಅಂತ ಹೇಳ್ಬೋದು. ನಾವೆಲ್ಲ ಸುಕುಮಾರರೇ. ಅಂಥವರು ಏನು ಬೇಕಾದ್ರೂ ತಿಂದ್ಕೊಂಡು ಜೀವನ ಮಾಡಿಕೊಂಡು ಅಥವಾ ಏನು ಬೇಕಾದ್ರೂ ತಿಂದ್ಕೊಂಡು ಬದುಕ್ತಿದ್ರು ಅಂತ. ಆದರೆ ನಮಗದಾಗೋದಿಲ್ಲ. ಹಾಗಾಗಿ ನಮಗೆ ಅಕ್ಕಿಯೇ ಅತ್ಯಂತ ಶ್ರೇಷ್ಠವಾದ್ದು ಅಂತ. ಆದರೆ ಸಮಸ್ಯೆ ಏನಾಗಿದೆ ಅಂತಂದರೆ, ನಾವು ತಿನ್ನುವ ಅರ್ಧಕ್ಕಿಂತ ಹೆಚ್ಚು ಪ್ರಮಾಣ ಅಕ್ಕಿದೇ ಆಗಿರುತ್ತೆ. ಏನು ದೋಸೆನೋ ಇನ್ನೇನೋ ಮಾಡಿಕೊಂಡು ಅವಲಕ್ಕಿ ತಿನ್ನೋದು ಅಥವಾ 2 ಹೊತ್ತು ಅನ್ನ ಊಟ ಮಾಡೋದು, ಅಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಅರ್ಧಕ್ಕಿಂತ ಹೆಚ್ಚು ಅಕ್ಕಿಯನ್ನೇ ಊಟ ಮಾಡ್ತೇವೆ, ಅದರ ಅಕ್ಕಿಯನ್ನೇ ಬೈತೇವೆ. ಜೊತೆಗೆ ಅಕ್ಕಿಯ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ನಮಗೆ ನಾವೇ ರೋಗವನ್ನು ತಂದುಕೊಳ್ತೇವೆ. ಇನ್ನು ಆಧುನಿಕ ವಿಜ್ಞಾನ ಹೇಗೆ ಇದನ್ನು ಹೊಗಳತ್ತೆ ಅಥವಾ ಏನು ಹೇಳುತ್ತೆ ಅಂತ, ಇದರ ಸಮಸ್ಯೆಗಳ ಬಗ್ಗೆಯೂ ಕೂಡ ಮುಂದೆ ಹೇಳಲಿದ್ದೇನೆ. ಬಟ್ ಅದು ಏನು ಹೇಳುತ್ತೆ, ಏನು ಹೊಗಳತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ದೇಹಕ್ಕೆ ಬದುಕಲಿಕ್ಕೆ ಬೇಕಾಗಿರುವಂಥ ಎನರ್ಜಿಯನ್ನು ಕೊಡುತ್ತೆ ಅಂತ. ಕಾರ್ಬೋಹೈಡ್ರೇಟ್ ಸರಿಯಾಗಿ ಸಿಕ್ಕರೆ ಮಾತ್ರ ದೇಹದ ಆ್ಯಕ್ಟಿವಿಟೀಸ್ ಸರಿಯಾಗಿರ್ಲಿಕ್ಕೆ ಸಾಧ್ಯ, ಬ್ರೈನ್ ಫಂಕ್ಷನ್ ಎಲ್ಲ ಕರೆಕ್ಟಾಗಿ ಆಗಲಿಕ್ಕೆ ಸಾಧ್ಯ. ಮತ್ತು ಇದು ಬೇರೆ ಧಾನ್ಯಗಳ ಥರ ಗ್ಲೂಟನ್ ಇರುವಂಥದ್ದಲ್ಲ.
ತುಂಬ ಜನರಿಗೆ ಇವತ್ತು ಗ್ಲೂಟನಿನ್ ಸಮಸ್ಯೆ ಆಗ್ತಿದೆ ಅಂತ ಸ್ಟಡೀಸ್ ಹೇಳ್ತಾ ಇವೆ. ಹಿಂದೆಲ್ಲ ಕೇವಲ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಮಾತ್ರ ಅದು ಜಾಸ್ತಿ ಇತ್ತು. ಈಗ ಭಾರತದಲ್ಲಿ ಕೂಡ ಗ್ಲೂಟನ್ ಸಮಸ್ಯೆ ಆಗ್ತಿದೆ. ದಕ್ಷಿಣ ಭಾರತದವರಿಗೆ ಸಮಸ್ಯೆ ಕಡಿಮೆ ಅಂತ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ಅನ್ನವನ್ನೇ ಊಟ ಮಾಡೋದು, ಅಕ್ಕಿಯ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಈಗ ಕರುಳಿನಲ್ಲಿ ತೊಂದರೆಗಳಾಗ್ತಾ ಇಲ್ಲ ಅಂತ. ಮತ್ತು ಅಕ್ಕಿಯಿಂದ ನಮಗೆ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಹಲವಾರು ರೀತಿಯ ಮಿನರಲ್ಸ್ ಸಿಗುತ್ತೆ, ವೈಟಮಿನ್ ಸಿಗುತ್ತೆ ಅಂತ. ಅಕ್ಕಿ ಅಂತಂದರೆ ಬರೀ ಕಾರ್ಬೋಹೈಡ್ರೇಟ್, ಅಕ್ಕಿ ಸೇವನೆಗೆ ಇಲ್ಲದೇ ಇರುವಂಥದ್ದು ಅನ್ನೋ ಭಾವನೆ ನಮಗಿದೆ, ಏನೂ ಸಿಗಲ್ಲ ಅದರಿಂದ ಅಂತ. ಆದರೆ ಹಾಗಲ್ಲ, ನಾವು ಅಕ್ಕಿಯನ್ನು ತಪ್ಪಾಗಿ ಬಳಕೆ ಮಾಡ್ತಿದ್ದೇವೆ ಅಷ್ಟೇ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ಅಕ್ಕಿಯನ್ನು ಬಳಕೆ ಮಾಡಿದರೆ ಖಂಡಿತ ನಮಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗ್ಲಿಕ್ಕೆ ಸಾಧ್ಯ. ಎಲ್ಲ ಅಂದರೆ 100ಕ್ಕೆ ಸಿಗುತ್ತೆ ಅಂತಲ್ಲ, ತುಂಬ ರೀತಿಯ ನ್ಯೂಟ್ರಿಯೆಂಟ್ಸ್ ಸಿಗ್ಲಿಕ್ಕೆ ಸಾಧ್ಯ ಅಂತ. ಮತ್ತು ಮಾಡರ್ನ್ ಸೈನ್ಸ್ ಅಕ್ಕಿಯ ವಿಷಯದಲ್ಲಿ ಒಂದು ಸ್ಪೆಷಲ್ ಇದು ಹೇಳೋದೇನಂತಂದರೆ, ಬೇರೆ ಧಾನ್ಯಗಳ ಥರ ಎಲರ್ಜಿ ಆಗೋದಿಲ್ಲ. ಉದಾಹರಣೆಗೆ ಭಾಳಷ್ಟು ಜನರಿಗೆ ವೀಟ್ ಎಲರ್ಜಿ ಇರುತ್ತೆ, ಅಂದರೆ ಗೋಧಿ ತಿಂದರೆ ಎಲರ್ಜಿ ಆಗುತ್ತೆ ಅನ್ನೋ ಥರ. ನಾನು ಗೋಧಿಯ ವಿರೋಧಿ ಅಲ್ಲ, ಅಥವಾ ಅಕ್ಕಿಯನ್ನು ಬಗ್ಗೆ ಹೇಳುವಾಗ ಬೇರೆದೆಲ್ಲದು ಕೆಟ್ಟದ್ದು ಅಂತ ಹೇಳ್ತೇನೆ ಅಂತಲ್ಲ. ಗೋಧಿ ಕೂಡ ಒಳ್ಳೆಯದೇ ಆಗಿತ್ತು, ಆಯುರ್ವೇದದಲ್ಲಿ ಅದನ್ನು ಚೆನ್ನಾಗಿ ಹೊಗಳಿದ್ದಾರೆ ಕೂಡ. ಆದರೆ ಒಂದು 50-60 ವರ್ಷಗಳ ಹಿಂದೆ ಗೋಧಿಯ ತಳಿಯಲ್ಲೇ ಬದಲಾವಣೆಯನ್ನು ಮಾಡಿ ಇವತ್ತು ಗೋಧಿಯಿಂದ ಸುಮಾರು ಸಮಸ್ಯೆಗಳಾಗ್ತಿವೆ ಅಂತ ಅಷ್ಟೇ. ಅಕ್ಕಿಯ ಬಗ್ಗೆ, ಅಕ್ಕಿಯ ಗುಣಗಳ ಬಗ್ಗೆ ಆಯುರ್ವೇದ, ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಅಂತ ತಿಳ್ಕೊಂಡಾಯಿತು. ಈಗ ಕೆಂಪಕ್ಕಿಯ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಂದರೆ ರಕ್ತಶಾಲಿ ಶೂಕಧಾನ್ಯಾನಾಂ ಶ್ರೇಷ್ಠಂ ಅಂತ ಹೇಳ್ತಾರೆ. ಅಂದರೆ ಕೆಂಪಕ್ಕಿ ಏಕದಳ ಧಾನ್ಯಗಳಲ್ಲಿ ಶ್ರೇಷ್ಠವಾದ್ದು ಅಂತ. ಅಂದರೆ ಇವತ್ತು ನಾನು ಕೆಂಪಕ್ಕಿ ತಿನ್ನಿ ಅಂತ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಕೆಂಪಕ್ಕಿಯನ್ನು ಕೂಡ ಹಾಳು ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ನಮಗೆ ಗೊತ್ತಿದೆ, ಅದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಕೆಂಪಕ್ಕಿಯ ಗುಣಗಳೇನು ಅನ್ನೋದನ್ನು ಹೇಳಲೇಬೇಕು. ಯಾಕೆ ಅಂದರೆ ಕೆಂಪಕ್ಕಿ ತುಂಬ ಶ್ರೇಷ್ಠವಾಗಿರುವಂಥದ್ದು, ತುಂಬ ವಿಶೇಷವಾದ ಗುಣಗಳನ್ನು ಹೊಂದಿರುವಂಥದ್ದು. ಮೊದಲನೇದಾಗಿ ಬಲ್ಯ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯವಾದ ಅಕ್ಕಿ ಕೊಡುವಂಥ ಬಲಕ್ಕಿಂತ ಕೆಂಪಕ್ಕಿ ಕೊಡುವಂಥ ಬಲ ಇನ್ನೂ ಸ್ವಲ್ಪ ಹೆಚ್ಚಿಂದು ಅಂತ. ಸೊ ದೇಹಕ್ಕೆ ಬಲ ಬೇಕೋ, ನಾವು ಕೆಂಪಕ್ಕಿಯನ್ನೇ ಸೇವನೆ ಮಾಡಬೇಕು. ತ್ರಿದೋಷಜಿತ್, ಆ ಅಕ್ಕಿಯಿಂದ ಒಂದು ಸ್ವಲ್ಪ ತೊಂದರೆಗಳಾಗಬಹುದು, ಆದರೆ ಕೆಂಪಕ್ಕಿಯಿಂದ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ. ಅಂದರೆ ಕೆಂಪಕ್ಕಿಯ ಜೊತೆಗೆ ನಾವು ತೆಗೆದುಕೊಳ್ಳುವಂಥ ಉಳಿದ ಪದಾರ್ಥಗಳಲ್ಲಿ ಇರುವಂಥ ದೋಷಗಳ ಏರ್ಪೇರನ್ನು ಕೂಡ ಕೆಂಪಕ್ಕಿ ಒಂದು ಮಟ್ಟಿಗೆ ನಿವಾರಣೆ ಮಾಡಲಿಕ್ಕೆ ಕೆಪಾಸಿಟಿಯನ್ನು ಹೊಂದಿದೆ ಅಂತ. ಚಕ್ಷುಷ್ಯ, ಕಣ್ಣಿಗೆ ತುಂಬ ಒಳ್ಳೆಯದು. ಶುಕ್ರಲ ಅಂದರೆ ಶುಕ್ರಧಾತುವಿಗೆ ಪೋಷಣೆಯನ್ನು ಕೊಡುತ್ತೆ. ಅದರ ಅರ್ಥ ಎಲ್ಲ ಧಾತುವಿಗಳಿಗೂ ಶಕ್ತಿಯನ್ನು ಕೊಡುತ್ತೆ, ಶುಕ್ರಧಾತುವಿಗೆ ಕೂಡ ಪೋಷಣೆಯನ್ನು ಕೊಡುತ್ತೆ. ಅಂತಂದರೆ ನಮ್ಮ ಓಜಸ್ ಹೆಚ್ಚಾಗುತ್ತೆ. ಓಜಸ್ ಹೆಚ್ಚಾದರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ವರ್ಣ್ಯ ಸ್ವರ್ಯ ಅಂದರೆ ದೇಹಕ್ಕೆ ಕಾಂತಿಯನ್ನು ಕೊಡುತ್ತೆ, ನಮ್ಮ ಸ್ವರವನ್ನು ಇಂಪ್ರೂವ್ ಮಾಡಿಕೊಡುತ್ತೆ, ಸ್ವರ ತುಂಬ ಚೆನ್ನಾಗಿ ಬರೋ ಥರ ನೋಡ್ಕೊಳ್ಳುತ್ತೆ ಅಂತ. ಅರೆ ಇದು ವಿಚಿತ್ರ ಅಂತ ಅನಿಸ್ಬೋದು. ಸ್ವರ ಯಾಕೆ ಹೇಳ್ತಾರೆ? ಯಾಕೆ ಅಂತಂದರೆ ಸ್ವರದ ಮೂಲಕ ಮನುಷ್ಯನ ಆರೋಗ್ಯವನ್ನು ಹೇಳುವಂಥದ್ದು ಕೂಡ ಆಯುರ್ವೇದದಲ್ಲಿ ಇದೆ. ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿದ್ದರೆ ಸ್ವರ ಚೆನ್ನಾಗಿರುತ್ತೆ ಅಂತ. ಒಟ್ಟಿನಲ್ಲಿ ನಾವು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಳಗಡೆಯಿಂದ ನಮಗೆ ಶಕ್ತಿಯನ್ನು, ಕಾಂತಿಯನ್ನು, ಚೈತನ್ಯವನ್ನು ಈ ಕೆಂಪಕ್ಕಿ ಕೊಡುತ್ತೆ ಅಂತ. ವಿಷ, ವ್ರಣ, ಶ್ವಾಸ, ಕಾಸ, ದಾಹನುತ್ ಅಂದರೆ ವಿಷ ಕಡಿಮೆ ಮಾಡುತ್ತೆ ದೇಹದಲ್ಲಿ, ಅಂದರೆ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಪಾಸಿಟಿವಿಟಿಯನ್ನು ಹೆಚ್ಚು ಮಾಡಿ ವಿಷವನ್ನು ಕಡಿಮೆ ಮಾಡುತ್ತೆ. ವ್ರಣ ಅಂದರೆ ಗಾಯವನ್ನು ಬೇಗ ಗುಣ ಮಾಡುತ್ತೆ ಅಂತ ವ್ರಣನುತ್ ಅಂದರೆ ಅಷ್ಟು ಇಮ್ಯುನಿಟಿ ಅಥವಾ ಅಷ್ಟು ತಾಕತ್ತು ಹೆಚ್ಚಾಗುತ್ತೆ ಅಂತ. ಸಾಮಾನ್ಯವಾಗಿ ವಯಸ್ಸು ತುಂಬ ಆದ ನಂತರ, ಅಥವಾ ದೇಹದಲ್ಲಿ ವಿಷದ ಪ್ರಮಾಣ ಜಾಸ್ತಿ ಇದ್ದರೆ, ಅಥವಾ ದೇಹದ ರೋಗನಿರೋಧಕ ಶಕ್ತಿ ತುಂಬ ಕಡಿಮೆ ಇದ್ದರೆ ಗಾಯ ಬೇಗ ಗುಣ ಆಗಲ್ಲ. ಗಾಯ ವೇಗವಾಗಿ ನಮಗೆ ಗುಣ ಆಗ್ತಿದೆ ಅಂತಂದರೆ ಅಡ್ಡಿಲ್ಲ, ನಮ್ಮ ದೇಹಕ್ಕೆ ತಾಕತ್ತು ಅಥವಾ ರಸಾಯನ ಇದು ಚೆನ್ನಾಗಿದೆ, ರಸಾಯನ ಗುಣ ಸಿಕ್ಕಿದೆ ಅಂತ. ಹಾಗಾಗಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು, ಅಥವಾ ಅದರ ನಂತರ ರಸಾಯನ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಲಿಕ್ಕೆ ಇದೇ ಕಾರಣ. ಶ್ವಾಸ, ಕಾಸ, ದಾಹನುತ್. ಶ್ವಾಸ ಅಂದರೆ ಹಲವಾರು ರೀತಿಯ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ತೆಗಿತದೆ. ಕಾಸ ಕೆಮ್ಮನ್ನು ಕಡಿಮೆ ಮಾಡುತ್ತೆ ಅಂತ. ಶ್ವಾಸ, ಕಾಸ ಅಂದ ತಕ್ಷಣ ಆಶ್ಚರ್ಯ ಆಗ್ಬೋದು, ಇವೆಲ್ಲ ಯಾಕೆ ಹೇಳ್ತಾರೆ? ಯಾಕೆ ಅಂತಂದರೆ ಹಿಂದೆ TB ಅಂತ ಕಾಯಿಲೆಗಳು ಕಾಮನ್ ಆಗಿರ್ತಿದ್ವು, ಅಂಥದ್ರಿಂದನೇ ತುಂಬ ಸಮಸ್ಯೆಯನ್ನು ಅನುಭವಿಸ್ತಿದ್ರು. ಅಂಥ ಕಾಯಿಲೆಗಳು ಬರೆದಿರೋ ಥರ ಕೂಡ ಇದು ನೋಡ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ರೋಗದ ಶಕ್ತಿ ಹೆಚ್ಚಾಗುತ್ತೆ ಅಂತ. ದಾಹನುತ್ತು ದೇಹದಲ್ಲಿ ಈ ಉರಿಯನ್ನು ಕಡಿಮೆ ಮಾಡುತ್ತೆ, ಅಂದರೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಅಂತ. ಆದರೆ ಇದರಲ್ಲಿ ವಿಶೇಷ ಅಂತಂದರೆ ದೇಹಕ್ಕೆ ತಂಪು ಕೊಟ್ಟು, ಅಂದರೆ ಉಷ್ಣತೆಯನ್ನು ಕಡಿಮೆ ಮಾಡಿ ಒಳ್ಳೇದು ಮಾಡುತ್ತೆ ನಿಜ. ಆದರೆ ನನಗೆ ತಗೊಂಡ್ರೆ ಕೋಲ್ಡ್ ಆಗಿಬಿಡುತ್ತೆ, ನನಗೆ ನೆಗಡಿ ಹೆಚ್ಚಾಗಿಬಿಟ್ರೆ, ಎಲರ್ಜಿ ಹೆಚ್ಚಾಗಿಬಿಟ್ರೆ ಈ ಥರ ಸಮಸ್ಯೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಕ್ಕಿಯಿಂದಾಗೋ ಸಮಸ್ಯೆಗಳೇನೇನು? ನಾವೆಲ್ಲ ಅಕ್ಕಿಯನ್ನು ಬೈತೇವಲ್ಲ ಎಷ್ಟೋ ಬಾರಿ, ನಾವು ಪೇಷಂಟ್ಸಿಗೆ ಹೇಳ್ತೇವೆ ಎಷ್ಟೋ ಬಾರಿ, ನೀವು ಇಷ್ಟೇ ಅನ್ನ ಊಟ ಮಾಡ್ತೀರಿ ಅಂತ ಆದರೆ ಇನ್ಮೇಲೆ ಇಷ್ಟೇ ಅನ್ನ ಊಟ ಮಾಡಿ, ಉಳಿದ ಭಾಗದಲ್ಲಿ ನಾನು ಹೇಳುವಂಥದ್ದು ಬೇರೆ ಬೇರೆ ತಿನ್ನಿ ಅಂತ. ಅಂದರೆ ಅದರ ಅರ್ಥ ನಾನು ಅಕ್ಕಿಯ ಅಥವಾ ಅನ್ನದ ವಿರೋಧಿ ಅಂತ ಅಲ್ಲ, ಆದರೆ ಅಕ್ಕಿಯಿಂದ ಅಥವಾ ಅನ್ನದಿಂದ ಸಮಸ್ಯೆಗಳಿವೆ ಅಂತ. ಅದಕ್ಕೆ ಪರಿಹಾರ ಕೂಡ ಇದೆ, ಹೇಳ್ತೇನೆ. ಮೊದಲನೇದಾಗಿ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ, ಅಂದರೆ ಶುಗರ್ ಇರುವವರಿಗೆ ಬ್ಲಡ್ ಶುಗರ್ ಲೆವೆಲ್ ಕ್ವಿಕ್ಕಾಗಿ ಹೆಚ್ಚಾಗೋ ಥರ ನೋಡ್ಕೊಳ್ಳಿಕ್ಕೆ ಇದು ಕಾರಣ ಆಗುತ್ತೆ. ಒಟ್ಟಲ್ಲಿ ಶುಗರ್ ಇವರಿಗೆ ಒಳ್ಳೆಯದಲ್ಲ ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಆಯುರ್ವೇದ ಕೂಡ ಹೀಗೆ ಹೇಳುತ್ತೆ. ನವಾನ್ನ ಮತ್ತು ಅದ್ರ ಜೊತೆಗೆ, ನವಾನ್ ಅಂದರೆ ಹೊಸ ಅಕ್ಕಿ ಅಂತ, ಜೊತೆಗೆ
ಈ ಅವ್ಯಾಯಾಮ ಅಂದರೆ ದೇಹಕ್ಕೆ ಯಾವುದೇ ರೀತಿಯ ಶ್ರಮವನ್ನು ನಾವು ಕೊಡೋದಿಲ್ಲ, ವ್ಯಾಯಾಮ ತುಂಬ ಕಡಿಮೆ ಇದೆ ಅಂತಾದರೆ ಆಗ ಡಯಾಬಿಟಿಸ್ ಬರುತ್ತೆ ಅಂತ. ಸಿಂಪಲ್, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಹಲವಾರು ಕಾರಣಗಳಿವೆ, ಇದು ಮುಖ್ಯವಾದ ಕಾರಣ. ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ ಅಲ್ವಾ? ನಮ್ಮಲ್ಲಿ 190 ಜನರಿಗೆ ನಿಜವಾಗಿಯೂ ದೇಹಕ್ಕೆ ಅಷ್ಟೊಡ ಪರಿಶ್ರಮ ಇಲ್ಲ. ಹಿಂದಾದರೆ ದಿನದ 7-8-9 ತಾಸು ಮೈಮುರಿದು ದುಡಿತಾ ಇದ್ರು. ಇವತ್ತು ನಮ್ಮ ಪರಿಸ್ಥಿತಿ ಹಾಗಿಲ್ಲ. ಜೊತೆಗೆ ನಾವು ಅಕ್ಕಿಯನ್ನು ಯಥೇಚ್ಛವಾಗಿ 3 ದಿನಕ್ಕೆ 3 ಬಾರಿ ಸೇವನೆ ಮಾಡ್ತೇವೆ. ಹಿಂದೆ ಅಕ್ಕಿಯನ್ನು ಊಟ ಮಾಡಿದರೂ ಕೂಡ ಮೊದಲನೇದಾಗಿ ವ್ಯಾಯಾಮ ಇರ್ತಿತ್ತು. ಇನ್ನೊಂದು ಏನು ಅಂತಂದರೆ ಅಕ್ಕಿ ಒಂದೇ ಅಲ್ಲ, ಜೊತೆಗೆ ಬೇರೆ ಬೇರೆ ರೀತಿಯ, ಈಗ ಏನು ಕೆಲಸಕ್ಕೆ ಹೋದ್ರು ಅಂತಂದರೆ ಅಲ್ಲಿ ಯಾವುದೋ ಕಾಡು ಹಣ್ಣನ್ನು ತಿನ್ನೋದು, ಅಥವಾ ಸುತ್ತಮುತ್ತಲ ಗಡ್ಡೆ ಗೆಣಸು ಎಲ್ಲ ತಗೊಂಡು ಬಂದು ಅದನ್ನು ಅಡುಗೆಯಲ್ಲಿ ಬಳಕೆ ಮಾಡೋದು, ಇದು ಜಾಸ್ತಿ ಇತ್ತು. ಇವತ್ತು ನಾವು ಅಕ್ಕಿಯ ಮೇಲೆ ಅವಲಂಬಿತರಾಗಿ ನಮಗೆ ಶುಗರ್ ನಮಗೆ ಬರ್ತಿದೆ ಅಂತ. ಆದರೆ ಇದರ ಅರ್ಥ ಅಕ್ಕಿ ಒಂದೇ ಅಂತಲ್ಲ. ಜೊತೆಗೆ ನಾವು ಗೋಧಿ, ರಾಗಿ, ಜೋಳ ಅಥವಾ ಇವನ್ ಸಿರಿಧಾನ್ಯಗಳು ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇದೆ ಅನ್ನೋ ಥರ ಇಲ್ಲ. ಇವೆಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದು ಸಹಜವಾಗಿ ನಮಗೆ ಇವುಗಳೆಲ್ಲದರಿಂದನೂ ಶುಗರ್ ಜಾಸ್ತಿ ಆಗುತ್ತೆ. ಅನ್ನ ಬಿಟ್ಟು ನಾನು ರೊಟ್ಟಿ ತಿಂತೇನೆ, ಚಪಾತಿ ತಿಂತೇನೆ ಅಂದರೂ ಕೂಡ ಶುಗರಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಅಂತಿಲ್ಲ. ಅನ್ನದಲ್ಲಿಯೇ ಮಾಡ್ಕೊಳ್ಬೋದು, ಅದನ್ನು ಹೇಳೋಣ. ಎರಡನೇದಾಗಿ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಕಡಿಮೆ, ನಾರಿನ ಅಂಶ ಕಡಿಮೆ. ಈ ಕಾರಣದಿಂದಾಗಿ ನಮಗೆ ಬೇಗ ಹೊಟ್ಟೆ ತುಂಬಿದಂಗೆ ಅನ್ಸಲ್ಲ, ಅಥವಾ ಸಾಕು ಅಂತ ಅನ್ಸೋದಿಲ್ಲ, ತಿಂತಾನೆ ಹೋಗ್ತೇವೆ. ಈ ಓವರ್ ಈಟಿಂಗಿಂದ ಮುಂದೆ ಹಲವಾರು ರೀತಿ ಸಮಸ್ಯೆಗಳು. ಆಯುರ್ವೇದ ಏನು ಹೇಳುತ್ತೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿದರೆ, ಅಂದರೆ ಹೆಚ್ಚೆಚ್ಚು ಊಟ ಮಾಡಿದರೆ ನಮಗೆ ಹೆಚ್ಚೆಚ್ಚು ರೋಗಗಳು ಅಂತ. ಹಾಗಾಗಿ ಹೊಟ್ಟೆಯ ಮುಕ್ಕಾಲು ಭಾಗ ಮಾತ್ರ ಊಟ ಮಾಡಬೇಕು ಅಂತಾದರೆ ನಾರಿನ ಅಂಶ ಹೆಚ್ಚಿರಬೇಕು. ನಾರಿನ ಅಂಶ ಕಡಿಮೆ ಇರೋ ಕಾರಣ ನಮಗೆ ಅಕ್ಕಿನ ಸಮಸ್ಯೆ ಆಗುತ್ತೆ. ಮೂರನೇದು ವೇಟ್ ಗೇನ್ ಆಗಲಿಕ್ಕೆ ಅಕ್ಕಿ ಹೆಲ್ಪ್ಫುಲ್. ಯಾಕೆಂದರೆ ಇದು ಕಾರ್ಬೋಹೈಡ್ರೇಟನ್ನು ಹೆಚ್ಚಾಗಿ ಹೊಂದಿರುವಂಥ ಅಥವಾ ಕ್ಯಾಲೋರೀಸ್ ಹೆಚ್ಚಾಗಿ ಹೊಂದಿರುವಂಥ ಫುಡ್. ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಬರೇ ನಾವು ಕಾರ್ಬೋಹೈಡ್ರೇಟನ್ನು ತುಂಬುತ್ತೇವೆ ಬಿಟ್ಟರೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ ಅಂತ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ಅಕ್ಕಿಯಿಂದ ಎಲ್ಲ ನಮಗೆ ಪ್ರಯೋಜನ ಆಗಬೇಕು. ದಿನಕ್ಕೆ 2 ಬಾರಿ ಅನ್ನವನ್ನೇ ಊಟ ಮಾಡಿಯೂ ನಾವು ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳೋದು ಹೇಗೆ? ಬೊಜ್ಜಿದ್ರೂ ಕೂಡ ಅನ್ನ ತಿಂದರೂ ನಮಗೆ ತೊಂದರೆ ಆಗಬಾರ್ದು ಅಂತ ಏನು ಮಾಡಬೇಕು? ಒಟ್ಟಿನಲ್ಲಿ ನಾವು ಹೇಳ್ತಾರಲ್ಲ, ಏನು ಅಕ್ಕಿ ಶ್ರೇಷ್ಠ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹಾಗಾದರೆ ಅದು ಹೇಗೆ ಅಂತ ಪ್ರೂವ್ ಮಾಡಬೇಕು ಅಂತಾದರೆ ನಾವು ಪಾಲಿಶ್ ಆಗದೇ ಇರುವಂಥ ಅಕ್ಕಿಯನ್ನು ಊಟ ಮಾಡಬೇಕು. ಹೀಗೆ ಹೇಳಿದ ತಕ್ಷಣ ತುಂಬ ಜನ ಹೇಳ್ತಾರೆ, ನಾನು ಆ ರೆಡ್ ರೈಸೇ ಊಟ ಮಾಡೋದು ಅಂತ. ಕೆಂಪಕ್ಕಿ ಒಂದು ಜಾತಿ ಅಷ್ಟೇ. ನೀವು ಕೆಂಪಕ್ಕಿಯನ್ನು ಎಷ್ಟು ಪಾಲಿಷ್ ಮಾಡಿದರೂ ಅದರ ಬಣ್ಣ ಕೆಂಪಗೆ ಇರುತ್ತೆ. ಹಾಗೆ ನಮಗೆ ಊಟ ಮಾಡುವಾಗ ಇದು ನಾವು ಪಾಲಿಷ್ ಮಾಡಿದ್ದು ಅಂತ ಅನ್ಸಲ್ಲ, ನಾವು ಒಳ್ಳೆಯ ಅನ್ನವನ್ನು ಊಟ ಮಾಡ್ತಿದ್ದೇವೆ ಅಂತ ಅನ್ಸುತ್ತೆ. ಖಂಡಿತ ಹಾಗಲ್ಲ. ನಾವು ಯಾವುದೇ ಅಕ್ಕಿಯನ್ನಾದರೂ ಪಾಲಿಷ್ ಮಾಡದೆ ಹೋದರೆ ಮಾತ್ರ ನಮಗೆ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಆ ಔಟರ್ ಬ್ರ್ಯಾನ್ ಲೇಯರ್ ಅಂತ ಹೇಳ್ತಾರಲ್ಲ, ಹೊರಗಡೆಯ ಲೇಯರ್, ಅದರಲ್ಲಿಯೇ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದು. ನನಗೆ ತುಂಬ ಯೋಚನೆ ಆಗ್ತಿತ್ತು, ಏನಂದರೆ ಈಗ ನನ್ನ ಹತ್ರ 70-80 ವಯಸ್ಸಿನ ಪೇಷಂಟ್ಸ್ ಬಂದರೆ ಅವರು ಮಂಡಿ ಚೆನ್ನಾಗಿದೆ, ಮಂಡಿ ನೋವು ವಿಶೇಷವಾಗಿಲ್ಲ, ಅಥವಾ ಮೂಳೆ ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿ ಬಹುತೇಕವಾಗಿದ್ದಾರೆ. ಆದರೆ ಈಗ 40-50 ಒಳಗಡೆನೆ ಎಲ್ಲರಿಗೂ ಮೂಳೆ ಸೌಕಳಿ, ಎಲ್ಲರಿಗೂ ಈ ಮಂಡಿ ನೋವು ಇದೆಲ್ಲ ಶುರುವಾಗ್ಬಿಡ್ತಾ ಇದೆಯಲ್ಲ. ಯಾಕೆ ಅಂತ ಯೋಚನೆ ಮಾಡಿದರೆ ಹಲವಾರು ಕಾರಣಗಳಿರ್ಬೋದು. ಆದರೆ ಅದರಲ್ಲಿ ಮುಖ್ಯವಾದ ಕಾರಣಗಳಲ್ಲಿ ಒಂದು, ಈಗ ನಾವು ಪಾಲಿಷ್ ಆಗಿರುವಂತಹ ಅಕ್ಕಿಯನ್ನು ಊಟ ಮಾಡ್ತಾ ಇರೋದು. ಪಾಲಿಷ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಸಿಗೋದೇ ಇಲ್ಲ. ಹಿಂದೆ ಅವ್ರು ಏನು ನಮ್ಮ ಥರ ಡ್ರೈ ಫ್ರೂಟ್ಸ್ ತಿಂದ್ವಿ, ನೇನೋ ತಿಂದ್ವಿ ಅಂತ ಮಾಡ್ತಿರ್ಲಿಲ್ಲ. ಅನ್ನವೇ 3 ಹೊತ್ತು ಆಗಿತ್ತು. ಸೀರಿಯಸ್ಲಿ ನಮ್ಮ ಹಿರಿಯರಲ್ಲಿ, ಎಸ್ಪೆಷಲಿ ನಮ್ಮ ಊರುಗಳಲ್ಲಿ, ನಮ್ಮ ಹಿರಿಯರಲ್ಲಿ ಅಂದರೆ 1-2 ತಲೆಮಾರಿನ ಹಿಂದೆ 3 ಹೊತ್ತು ಅವರು ಅಕ್ಕಿಯ ಪದಾರ್ಥಗಳನ್ನೇ ಊಟ ಮಾಡ್ತಿದ್ರು. ಆದರೆ ಅವರ ಆರೋಗ್ಯ ತುಂಬ ಚೆನ್ನಾಗಿತ್ತು. ಮುಖ್ಯ ಕಾರಣ ಏನು ಅಂತಂದರೆ ಆಗಿನ ಅಕ್ಕಿ ಏನೋ ಸ್ಪೆಷಲ್ ಆಗಿತ್ತು ಅಂತಲ್ಲ, ಅವರು ಅಕ್ಕಿಯನ್ನು ಪಾಲಿಷ್ ಮಾಡ್ತಿರ್ಲಿಲ್ಲ. ಮನೆಯಲ್ಲಿಯೇ ಅಕ್ಕಿಯ ಭತ್ತದ ಇದನ್ನು ತೆಗೆದು ಅಕ್ಕಿ ಅನ್ನವನ್ನು ಊಟ ಮಾಡ್ತಿದ್ರು. ಆದರೆ ಇವತ್ತು ನಾವು ಪಾಲಿಶ್ಡ್ ರೈಸನ್ನೇ ಊಟ ಮಾಡ್ತೇವೆ. ಸೊ ಈಗ ನಾವು ಈ ಅನ್ಪಾಲಿಶ್ಡ್ ರೈಸನ್ನು ಹೇಗೆ ಬಳಕೆ ಮಾಡಬೇಕು ಅಥವಾ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದನ್ನು ಮುಟ್ಟಲಿಕ್ಕೆ ತುಂಬ ಸ್ಮೂತ್ ಫೀಲಿಂಗ್ ಇರೋದಿಲ್ಲ, ಅಂದರೆ ಸ್ವಲ್ಪ ರಫ್ ಫೀಲಿಂಗ್, ಆ ಡಿಫ್ರೆನ್ಸ್ ಕಾಣುತ್ತೆ. ಎರಡನೇದಾಗಿ ಇದು ಬಣ್ಣ ಸ್ವಲ್ಪ ಈ ಬೂದು ಅಥವಾ ಕಂದು ಬಣ್ಣದ ಇರುತ್ತೆ, ಬ್ರೌನ್ ಅಥವಾ ರೆಡ್ಡಿಶ್ ಬ್ರೌನ್ ಅಂತ ಹೇಳ್ತಾರಲ್ಲ, ಆ ಥರ ಬಣ್ಣ ಇರುತ್ತೆ. ಯಾಕೆಂದರೆ ಆ ಹೊರಗಡೆ ಲೇಯರ್ ಅಚ್ಚ ಬಿಳಿ ಇರೋದಿಲ್ಲ. ಇವತ್ತು ನಾವು ಅಂಗಡಿಯಿಂದ ತರುವಂಥ ಅಕ್ಕಿ ಏನಿದೆಯಲ್ಲ, ವೈಟ್ ರೈಸ್ ಅಂತ ನಾವು ಹೇಳ್ತೀವಲ್ಲ, ಇದು ಅಚ್ಚ ಬಿಳಿ ಇರುತ್ತೆ. ಕಾರಣ ಅದು ಹೊರಗಡೆ ಪೂರ್ತಿ ತೆಗೆದಿರ್ತಾರೆ. ಅಂದರೆ ಒಂಥರ ಹೇಗೆ ಅಂತಂದರೆ ಯಾವುದು ನಮಗೆ ಅಷ್ಟು ಅನಿವಾರ್ಯ ಅಲ್ವೋ ಅದನ್ನು, ಬರೇ ಕ್ಯಾಲೋರೀಸ್ ಅದನ್ನು ನಾವು ಊಟ ಮಾಡ್ತೇವೆ. ಏನು ಒಳ್ಳೊಳ್ಳೆಯ ನ್ಯೂಟ್ರಿಯೆಂಟ್ಸನ್ನು ಹೊಂದಿದೆಯೋ ಅದನ್ನೆಲ್ಲ ಬಿಸಾಕ್ತೇವೆ ಅಂತ. ಮತ್ತು ಈ ಪಾಲಿಶ್ ಕಡಿಮೆ ಇರುವಂಥ ಅಕ್ಕಿಯನ್ನು ತಂದು ನೀವು ನೀರಿನಲ್ಲಿ ತೊಳೆದಾಗ ಒಂದು ಸ್ವಲ್ಪ ನೀರಿನ ಮೇಲೆ ಎಣ್ಣೆ ಥರ ಕಾಣಿಸುತ್ತೆ. ಕೈಗೇನೋ ಎಣ್ಣೆ ಬಡಿತದೆ ಅಂತಲ್ಲ, ಎಣ್ಣೆ ಥರ ಕಾಣಿಸುತ್ತೆ. ನೀವು ಕೇಳಿರ್ಬೋದು ರೈಸ್ ಬ್ರ್ಯಾನ್ ಆಯಿಲ್ ಅಂತ, ಅಂದರೆ ಅಕ್ಕಿ ತೌಡಿನ ಎಣ್ಣೆಯನ್ನು ಮಾಡ್ತಾರಲ್ಲ. ಸೊ ಅದು ನಮ್ಮ ಅಕ್ಕಿ ಒಳಗಡೆ ಇದ್ದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೈಸ್ ಬ್ರ್ಯಾನ್ ಆಯಿಲ್ ಒಳ್ಳೆಯದಂತ ನಾನು ಹೇಳಲ್ಲ, ಯಾಕೆಂದರೆ ಅದು ಕೆಮಿಕಲಿ
ಪ್ರೊಸೆಸ್ ಮಾಡಿ ತೆಗಿತಾರೆ. ಆದರೆ ನಾವು ಅಕ್ಕಿಯಲ್ಲಿ ಕಾಣುವಂಥ ಎಣ್ಣೆ ಇದೆಯಲ್ಲ, ಇದು ತುಂಬ ಒಳ್ಳೆಯದು. ಮತ್ತು ಇದನ್ನು ಬೇಯಿಸಲಿಕ್ಕೆ ಸಮಯ ಜಾಸ್ತಿ ಬೇಕು. ಈ ಪಾಲಿಶ್ಡ್ ರೈಸ್ ಇರುತ್ತಲ್ಲ, ಅದು ಆರಾಮಾಗಿ ಬೆಂದುಬಿಡುತ್ತೆ. ಕುಕ್ಕರಲ್ಲಿ 2 ಸೀಟಿ ಹಾಕಿದರೆ ಅನ್ನ ರೆಡಿ ಅಂತ. ಸ್ವಲ್ಪ ಹೆಚ್ಚು ಬೇಯಿಸೋ ತೊಂದರೆ ಇಲ್ಲ, ಕಡಿಮೆ ಬೇಯಿಸೋ ತೊಂದರೆ ಇಲ್ಲ ಅನ್ನೋ ಥರ ಇರುತ್ತೆ. ಆದರೆ ಈ ಪಾಲಿಶ್ ಮಾಡದೇ ಇರುವಂಥ ಅಕ್ಕಿ ಇದೆಯಲ್ಲ, ಇದು ಹೇಗೆ ಅಂತಂದರೆ ತುಂಬ ಹೊತ್ತು ಬೇಯಲಿಕ್ಕೆ ಅದಕ್ಕೆ ಕೊಡಬೇಕು. ಅದಿಲ್ಲದೆ ಹೋದರೆ ಅದನ್ನು ಊಟ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಇದು ಬೆಂದಾಗ ಒಂಥರ ಬೇರೆ ಪರಿಮಳವನ್ನು ಕೊಡುತ್ತೆ. ಅಂದರೆ ಈ ಒಂಥರ ಮಣ್ಣಿನ ವಾಸನೆ ಅಥವಾ ಒಂಥರ ನಟ್ಟಿ ಸ್ಮೆಲ್ ಅಂತ ಹೇಳ್ತಾರಲ್ಲ, ಆ ಥರ ಪರಿಮಳವನ್ನು ಕೊಡುತ್ತೆ. ಜೊತೆಗೆ ಇದನ್ನು ಅಗಿಯುವಾಗ ಒಂಥರ ನಾವು ಇದನ್ನು ಅಗಿಬೇಕು, ಹಾಗೆ ನುಂಗ್ಲಿಕ್ಕಾಗಲ್ಲ, ಬಾಯಲ್ಲಿ ಏನೋ ಅದು ಬಾಯಿಗೆ ಸಿಗತ್ತೆ ಅಂತ ನಾವು ಹೇಳ್ತೀವಲ್ಲ, ಆ ಥರದ ಭಾವನೆಯನ್ನು ತರುತ್ತೆ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಇದು ಊಟಕ್ಕೆ ಖುಷಿಯಾಗಿ ಊಟ ಮಾಡೋ ಥರ ಆಗಲ್ಲ. ಯಾರಿಗೆ ಅದು ರೂಢಿ ಆಗುತ್ತೋ, ಯಾರು ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯನೋ ಅಂಥವ್ರು ಮಾತ್ರ ಖುಷಿ ಪಡಬೇಕೇ ಹೊರತು ಸಾಮಾನ್ಯವಾಗಿ ಯಾರಿಗೂ ಇದನ್ನು ಊಟ ಮಾಡಲಿಕ್ಕೆ ಖುಷಿ ಆಗಲ್ಲ. ವೈಟ್ ರೈಸ್ ಆದರೆ ಖುಷಿಯಾಗಿ ಊಟ ಮಾಡ್ಬೋದು, ಇದು ಖುಷಿ ಕೊಡಲ್ಲ. ಹಾಗಾಗಿ ನಾವು ಮನಸ್ಸಿಗೆ ಬಂದ ಹಾಗೆ ಮೂಗಿ ಬರೋವರೆಗೆ ತಿನ್ನಲಿಕ್ಕಾಗಲ್ಲ. ಆದರೆ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು. ನಾವು ನಮ್ಮ ಮನೆಯಲ್ಲಿ ಒಂದಿಷ್ಟು ಬೇರೆ ಅಕ್ಕಿಯನ್ನು ಇಟ್ಕೊಳ್ತೇವೆ, ಯಾರಾದರೂ ಮನೆಗೆ ನೆಂಟರು ಬಂದಾಗ ಮಾಡಲಿಕ್ಕೆ ಬೇಕು ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಯಾರಿಗೂ ಈ ಪಾಲಿಶ್ ಆಗದಿರುವಂಥ ಅಕ್ಕಿಯನ್ನು ಊಟ ಮಾಡಲಿಕ್ಕೆ ಇಷ್ಟ ಆಗಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ನಿಧಾನವಾಗಿ ಅನ್ಪಾಲಿಶ್ಡ್ ರೈಸನ್ನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಈಗ ನಾವು ಬಾಸ್ಮತಿಯನ್ನು, ಸೋನಾ ಮಸೂರಿಯನ್ನು, ಜಾಸ್ಮಿನ್ ರೈಸನ್ನು ಊಟ ಮಾಡ್ತಾ ಇದ್ದರೆ ನೆಕ್ಸ್ಟ್ ಪಾರ್ಷಿಯಲಿ ಪಾಲಿಶ್ಡ್ ಅನ್ನೋ ಥರ ಸ್ವಲ್ಪ ಸ್ವಲ್ಪ ಪಾಲಿಶ್ ಆಗಿರುವಂಥದ್ದು, ಈಗ ಉದಾಹರಣೆಗೆ ಅದರಲ್ಲೇ ಬ್ರೌನ್ ಬಾಸ್ಮತಿ ಅಥವಾ ಬ್ರೌನ್ ಸೋನಾ ಮಸೂರಿ ಈ ಥರ ಸಿಗುತ್ತೆ, ಅದನ್ನು ಬಳಕೆ ಮಾಡ್ಬೋದು. ಇನ್ನು ಒಂದು ಹಂತ ಮೇಲೆ ಹೋದರೆ ಈ ರಾಜಮುಡಿ ಅಕ್ಕಿ ಅಂತನೋ ಅಥವಾ ಇಲ್ಲೆಲ್ಲ ಆಲೂರು ಸಣ್ಣ ಅಂತ ಹೇಳ್ತಾರೆ, ಅಂಥದನ್ನು ತಗೊಂಡು ಸೇವನೆ ಮಾಡ್ಬೋದು. ಇನ್ನೂ ಒಂದು ಹಂತ ಮೇಲೆ ಹೋಗಲೇಬೇಕು. ಒಂದು ಸಡನ್ನಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಹಂತವನ್ನು ಹೇಳಿರೋದು. ಮುಂದಿನ ಹಂತದ್ದು ಏನು ಅಂತಂದರೆ ರಕ್ತಶಾಲಿ ಅಥವಾ ನವರ ರೈಸ್ ಅಂತ ಸಿಗುತ್ತೆ. ಇಲ್ಲಿ ನಮ್ಮ ಊರುಗಳಲ್ಲಿ ಜಡ್ಡಕ್ಕಿ ಅಂತ ಹೇಳ್ತಾರೆ. ಇವೆಲ್ಲ ಊಟಕ್ಕೆ ತುಂಬ ರುಚಿಯನ್ನು ಕೊಡ್ತವೆ. ಜೊತೆಗೆ ನಮಗೆ ಊಟ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸಿದ್ರೂ ಕೂಡ ಬರ್ತಾ ಬರ್ತಾ ನಮ್ಮ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಚೆನ್ನಾಗಿ ಬೇಯಿಸಬೇಕಷ್ಟೆ. ಇನ್ನು ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅಂಥವರು ರೈಸ್ ಮಿಲ್ಲಿಗೆ ಹೋಗಿ ನನಗೆ ಪಾಲಿಶ್ ಸ್ವಲ್ಪನೂ ಇಲ್ದಿರುವಂಥ ಕೇವಲ ಸಿಪ್ಪೆ ಸುಲಿದಿರುವಂಥ ಅಕ್ಕಿಯನ್ನು ಮಾಡಿಕೊಡಿ ಅಂತ ಕೇಳಿಕೊಂಡು ಅಂಥ ಅಕ್ಕಿಯನ್ನು ಬಳಕೆ ಮಾಡಬಹುದು. ಇಷ್ಟೆಲ್ಲ ನಾನು ಯಾಕೆ ಇದಕ್ಕೆ ಒತ್ತು ಕೊಡ್ತಾ ಇದ್ದೇನೆ ಅಂತಂದರೆ, ಆ ಹೊರಗಡೆಯ ಲೇಯರ್ ಇದೆಯಲ್ಲ, ಅದರಲ್ಲಿ ತುಂಬ ಒಳ್ಳೆಯ ನಾರಿನಾಂಶ ಮತ್ತು ಒಳ್ಳೆಯ ಕೊಬ್ಬು, ಪ್ರೋಟೀನ್ ಎಲ್ಲದೂ ಸಿಗುತ್ತೆ. ಜೊತೆಗೆ ಹಲವಾರು ರೀತಿಯ ವಿಟಮಿನ್ಸ್ ಸಿಗುತ್ತೆ, ಹಲವಾರು ರೀತಿಯ ಮಿನರಲ್ಸ್ ಸಿಗ್ತವೆ. ಮತ್ತು ವಿಶೇಷ ಅಂದರೆ ವಿಶೇಷವಾದ ಅಂದರೆ ತುಂಬ ಅಪರೂಪಕ್ಕೆ ಸಿಗುವಂಥ ಫೈಟೋಕೆಮಿಕಲ್ಸ್ ಅಂತ ನಾವು ಹೇಳ್ತೇವೆ, ಆ ಥರದ್ದು ಸಿಗ್ತವೆ. ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು. ಯಾಕೆಂದರೆ ಅದರಲ್ಲಿ ಕೆಲವು ಫೈಟೋಕೆಮಿಕಲ್ಸ್ ಹೇಗೆ ಅಂತಂದರೆ, ಒಂದು ದೇಹದಲ್ಲಿ ಆಗುವಂಥ ನಮಗೆ ತುಂಬ ಕಷ್ಟ ಕೊಡುವಂಥ ಕೆಲವು ವಿಚಾರಗಳಿರ್ತಾವಲ್ಲ, ಅವುಗಳನ್ನು ಸರಿ ಮಾಡುವಂಥ ಗುಣವನ್ನು ಹೊಂದಿರುವಂಥವು. ಒಂದು ಸಿಂಪಲ್ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ, ಗಾಮಾ ಅರೈಸನಾಲ್ ಅನ್ನುವಂಥ ಒಂದು ಫೈಟೋಕೆಮಿಕಲ್ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಾಗ ನೋಡ್ಕೊಳ್ಳುತ್ತೆ ಅಂತ. ಅಂದರೆ ನಮ್ಮ ಸಮಸ್ಯೆಗಳಿಗೆ ನಾವು ಔಷಧವನ್ನೇ ಸೇವನೆ ಮಾಡಬೇಕು ಅಂತಿಲ್ಲ. ನಾವು ಏನು ತಪ್ಪು ಮಾಡಿ ಈ ಸಮಸ್ಯೆ ಬಂತು ಅಂತ ನೋಡಿಕೊಂಡು ಆ ತಪ್ಪನ್ನು ತಿದ್ದುಕೊಂಡ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕೆ ಈಗ ಅವಕಾಶ ಕೂಡ ಇದೆ. ಆದರೆ ಈ ಪಾಲಿಶ್ ಮಾಡದೇ ಇರುವಂಥ ಅಕ್ಕಿಯನ್ನು ಕುಕ್ಕರಲ್ಲಿ ಸುಲಭವಾಗಿ ಬೇಯಿಸ್ಲಿಕ್ಕೆ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಂಥ ಟೈಮಲ್ಲಿ ಅಕ್ಕಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹಾಕಿ ಬಸಿದು ಅನ್ನ ಅಂತ ನಾವು ಹೇಳ್ತೀವಲ್ಲ, ಆ ಥರ ಬೇಯಿಸಿ ಬಸಿದುಕೊಂಡು ನಾವು ಊಟ ಮಾಡಬೇಕು. ಇದರಿಂದ ಪೋಷಕಾಂಶಗಳೆಲ್ಲ ಹೊರಟೋಗಲ್ವ ಅಂತ ನೀವು ಕೇಳ್ಬೋದು. ಇಲ್ಲ, ಆರ್ಸೆನಿಕ್ನಂತಹ ಏನು ವಿಷಕಾರಿ ಕೆಮಿಕಲ್ಸ್ ಇದೆಯಲ್ಲ, ಅದು ಈ ಥರ ಮಾಡೋದ್ರಿಂದ ಹೊರಟೋಗತ್ತೆ ಅಂತ ಸೈನ್ಸ್ ಹೇಳುತ್ತೆ. ಹಾಗಾಗಿ ನಮ್ಮ ಹಿಂದಿನ ತಲೆಮಾರಿನವರು ಅವರು ದಡ್ಡರಾಗಿರಲಿಲ್ಲ, ಬುದ್ಧಿವಂತರೇ ಆಗಿದ್ರು ಅಂತ ಈಗ ಅರ್ಥ ಆಗ್ತಾ ಇದೆ. ಯಾರ್ಯಾರು ಅನ್ಪಾಲಿಶ್ಡ್ ರೈಸನ್ನು ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.